ಮಂತ್ ಎಂಡ್ ಬಂತು ಅಂತಂದರೆ ತಿಂಗಳ ಸಂಬಳಕ್ಕೆ ದುಡಿಯೋ ವ್ಯಕ್ತಿಗಳು ಕೂಡ ಪರ್ಸ್ ಖಾಲಿ ಆಯಿತು, ಅಯ್ಯೋ ಇನ್ನು 4 ದಿವಸಕ್ಕೆ ಏನಪ್ಪ ಮಾಡೋದು, ಅಕೌಂಟಲ್ಲಿ ಇಷ್ಟೇ ದುಡ್ಡಿರೋದು ಅಂತೆಲ್ಲ ಹೇಳೋ ಕಾಲ ಇದು. ದುಡಿದಷ್ಟು ಖರ್ಚು ಏರ್ತಾನೆ ಇರತ್ತೆ. ಎಷ್ಟು ದುಡಿದ್ರೂ ಏನು ಉಳಿತಾಯ ಇಲ್ಲ ಅನ್ನೋದು ಪ್ರತಿಯೊಬ್ಬರು ಹೇಳೋ ಮಾತು. ಒಬ್ಬ ಸಾಮಾನ್ಯ ವ್ಯಕ್ತಿ 5 ವರ್ಷಗಳಲ್ಲಿ ಎಷ್ಟು ಸಂಪತ್ತು ಗಳಿಸ್ಬೋದು? ಒಂದು ಸೈಟು, ಒಂದು ಮನೆ, ಒಂದು ಕಾರು, ಸ್ವಲ್ಪ ಉಳಿತಾಯ, ಅಬ್ಬಬ್ಬ ಅಂದರೆ ಅಷ್ಟೇ ಅಲ್ವಾ? ಆದರೆ ಕೆಲ ರಾಜಕಾರಣಿಗಳ ಚುನಾವಣಾ ಅಫಿಡವಿಟ್ಗಳನ್ನು ನೋಡಿದ್ರೆ 5 ವರ್ಷಗಳಲ್ಲಿ ಅವರ ಆಸ್ತಿ 1 ಕೋಟಿ ಇದ್ದಿದ್ದು 100 ಕೋಟಿಗೆ, 100 ಕೋಟಿಯಿಂದ 500 ಕೋಟಿಗೆ ಹೋಗಿರೋದು ನಾವು ನೋಡ್ತೀವಿ. ಒಂದಲ್ಲ 5 ವರ್ಷದಲ್ಲಿ 5 ಸೈಟು, ಒಂದು ಮನೆ ಅಲ್ಲ 5 ಮನೆ, ಒಂದು ಕಾರಲ್ಲ 5 ಕಾರು. ಹೀಗೆ 5 ವರ್ಷಗಳಲ್ಲಿ ಅವರ ಸಂಪತ್ತು 5 ಪಟ್ಟು ಹೆಚ್ಚಾಗಿರೋದನ್ನು ನೋಡ್ತೀವಿ. ಹಾಗಿದ್ರೆ ಈಗಿನ ಕರ್ನಾಟಕ ವಿಧಾನಸಭೆಯಲ್ಲಿರೋ ಟಾಪ್ 10 ಶ್ರೀಮಂತ ಶಾಸಕರು ಯಾರ್ಯಾರು, ಅವರ ಆಸ್ತಿ ಎಷ್ಟು, ಅವರ ಸಾಲ ಎಷ್ಟು ಅನ್ನೋದೇ ಇವತ್ತಿನ ಈ ಸ್ಪೆಷಲ್ ಸ್ಟೋರಿ. ನಾನು ಸುಧನ್ ವದೇರಾಜೆ, ನೀವು ನೋಡ್ತಿದ್ದೀರಾ ಕರೆಂಟ್ ಕನ್ನಡ. ರಾಜಕೀಯ ಒಂದು ಹಣ ಮಾಡೋ ಉದ್ಯಮನ? ಎಲ್ಲ ರಾಜಕಾರಣಿಗಳು ಭ್ರಷ್ಟರ? ಅಥವಾ ಈ ಜನಸೇವೆಗೆ ಇನ್ನೊಂದು ಮುಖ ಇದೆಯಾ? ಶಾಸಕರು ಶ್ರೀಮಂತರಾಗೋದು ಹೇಗೆ, ಶ್ರೀಮಂತರು ಶಾಸಕರಾಗೋದು ಹೇಗೆ? ಜನಸೇವೆ ಅಂತ ಹೇಳ್ಕೊಳ್ಳೋ ಈ ಜನಪ್ರತಿನಿಧಿಗಳು ನಿಜವಾಗಿ ಪಡೆಯೋ ಸ್ಯಾಲ್ರಿ ಎಷ್ಟು ಅನ್ನೋದು ಕೂಡ ಇವತ್ತೇನು ಗುಟ್ಟಾಗಿ ಉಳಿದಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಶಾಸಕರ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರ ಸ್ಯಾಲ್ರಿ ಕಳೆದ ವರ್ಷ ಡಬಲ್ ಆಯಿತು, ಅಂದರೆ 100% ಹೈಕ್ ಮಾಡಲಾಯಿತು. ಸಾಮಾನ್ಯವಾಗಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ಇಷ್ಟೊಂದು ದೊಡ್ಡ ಹೈಕ್ ಎಲ್ಲೂ ಸಿಗಲ್ಲ. 50% ಹೈಕ್ ಅನ್ನೋದೇ ದೊಡ್ಡ ವಿಷಯ. ಆದರೆ ಕರ್ನಾಟಕದಲ್ಲಿ 100% ಹೈಕ್ ಸಿಕ್ತು. ಹಾಗಿದ್ರೂ ದೇಶದ ಲೆಕ್ಕಾಚಾರ ನೋಡಿದ್ರೆ ದೇಶದಲ್ಲಿ ಶಾಸಕರು ಪಡೆಯೋ ಸಂಬಳದಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ತೆಲಂಗಾಣ ರಾಜ್ಯ, ಕರ್ನಾಟಕ 5ನೇ ಪ್ಲೇಸಲ್ಲಿದೆ. ಹಾಗಿದ್ರೆ ಕರ್ನಾಟಕದಲ್ಲಿ ಶಾಸಕರಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನೋಡಿದ್ರೆ ಕರ್ನಾಟಕದಲ್ಲಿ ಶಾಸಕರ ಮೂಲ ವೇತನ ಈಗ ಇರೋದು 80,000. ಇದಲ್ಲೇ ತಮ್ಮ ಕ್ಷೇತ್ರದಲ್ಲಿ ಪ್ರಯಾಣ ಮಾಡೋಕ್ಕೆ ಅವರಿಗೆ ಪ್ರತಿ ತಿಂಗಳು 60,000 ಕೊಡಲಾಗುತ್ತೆ. ಟೆಲಿಫೋನ್ ಚಾರ್ಜಸ್ಸು, ಪೋಸ್ಟಲ್ ಚಾರ್ಜಸ್ಸು ಅಂತ ತಿಂಗಳಿಗೆ 1,10,000 ರೂಪಾಯಿ ಸಿಗುತ್ತೆ. ಅದ್ರ ಜೊತೆಗೆ ಸಹಾಯಕರಿಗೆ ಅಂತ 25,000 ಸ್ಯಾಲ್ರಿ ಕೊಡಲಾಗುತ್ತೆ. ಹೀಗೆ ಕರ್ನಾಟಕದ ಶಾಸಕರ ಇವತ್ತಿನ ಮಂತ್ಲಿ ಸ್ಯಾಲ್ರಿ ಸುಮಾರು 2.5 ಲಕ್ಷ ರೂಪಾಯಿ. ಇದಲ್ಲದೆ ವಿಧಾನಸಭೆಯ ವಿಶೇಷ ಅಧಿವೇಶನಗಳಾದಾಗ, ಅಂದರೆ ಇವಾಗ ನಾಡಿದ್ದು ಮತ್ತೆ ಮಾನ್ಸೂನ್ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಈ ಥರದ ವಿಶೇಷ ಅಧಿವೇಶನಗಳಿಗೆ ಕೂಡ ಅವ್ರಿಗೆ ಸ್ಪೆಷಲ್ ಭತ್ಯೆಗಳು ಸಿಗುತ್ತೆ. ಇಷ್ಟು ಮಾತ್ರ ಅಲ್ಲ, ಶಾಸಕರು ರಿಟೈರ್ ಆದರು ಅಂತ ಇಟ್ಕೊಳ್ಳಿ, ರಿಟೈರ್ ಆದಮೇಲೂ ಕೂಡ ಕನಿಷ್ಠ 75,000 ರೂಪಾಯಿ ಪ್ರತಿ ಶಾಸಕರಿಗೂ ಪಿಂಚಣಿಯಾಗಿ ಸಿಗುತ್ತೆ. ಇದರ ಜೊತೆಗೆ ಅವರ ಮೆಡಿಕಲ್ ಭತ್ಯೆ, ಟ್ರಾವೆಲ್ ಭತ್ಯೆಗಳು ಕೂಡ ಸೇರಿರುತ್ತೆ. ಆದರೆ ಈ ಆದಾಯದಿಂದಲೇ 100 ಕೋಟಿ ರೂಪಾಯಿ ಮಾಡೋದು ಯಾವುದಾದ್ರೂ ಶಾಸಕನಿಗೆ ಸಾಧ್ಯ ಇದೆಯಾ? ಹಾಗಾದರೆ ಹಣ ಇವರಿಗೆ ಎಲ್ಲಿಂದ ಬರುತ್ತೆ? ಇದಕ್ಕೆ ಒಂದಲ್ಲ ಎರಡಲ್ಲ ಹಲವಾರು ಉತ್ತರಗಳಿದೆ. ಪ್ರತಿ ಅಭ್ಯರ್ಥಿಯು ಚುನಾವಣೆ ಸ್ಪರ್ಧಿಸುವಾಗ ಚುನಾವಣಾ ಆಯೋಗಕ್ಕೆ ತಮ್ಮ ಆಸ್ತಿ ಎಷ್ಟು, ತಮ್ಮ ಸಾಲ ಎಷ್ಟು, ತಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಎಷ್ಟು ಇದೆ, ನಾವು ಎಲ್ಲೆಲ್ಲಿ ಬ್ಯಾಂಕ್ ಡೆಪಾಸಿಟ್ ಇಟ್ಟಿದ್ದೀವಿ, ತಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆ, ಈ ಪ್ರತಿಯೊಂದು ಲೆಕ್ಕಾಚಾರನೂ ಚುನಾವಣಾ ಆಯೋಗಕ್ಕೆ ಕೊಡ್ತಾರೆ. ಇದನ್ನೇ ಚುನಾವಣಾ ಅಫಿಡವಿಟ್ ಅಂತ ಕರೀತಾರೆ. ಇದರ ಪ್ರಕಾರ ಕರ್ನಾಟಕದ 2 ಶಾಸಕರು ನಮ್ಮ ದೇಶದಲ್ಲೂ ಅತ್ಯಂತ ಶ್ರೀಮಂತ ಶಾಸಕರಾಗಿದ್ದಾರೆ. ಅಂದರೆ ದೇಶದ ನಂಬರ್ 1 ಶ್ರೀಮಂತ ಶಾಸಕ ಮತ್ತು ನಂಬರ್ 2 ಶ್ರೀಮಂತ ಶಾಸಕ ಇಬ್ಬರು ಕರ್ನಾಟಕದವರೇ. ಹಾಗಿದ್ರೆ ಕರ್ನಾಟಕದಲ್ಲಿ ಅತಿ ಶ್ರೀಮಂತರಾದ 10 ಜನ MLAಗಳು ಯಾರ್ಯಾರು? 300 ಕೋಟಿ ರೂಗಳಿಗಿಂತಲೂ ಹೆಚ್ಚು ಆಸ್ತಿ ಹೊಂದಿರೋ ಕರ್ನಾಟಕದ ಶಾಸಕರು ಯಾರ್ಯಾರು ಅನ್ನೋ ಒಂದು ವಿಶೇಷವಾದ ಪಟ್ಟಿ ಇಲ್ಲಿದೆ ನೋಡಿ. ಕರ್ನಾಟಕ ವಿಧಾನಸಭೆಯ ನಂಬರ್ 1 ಶ್ರೀಮಂತ ಶಾಸಕರು ಬೇರೆ ಯಾರೂ ಅಲ್ಲ, ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. 2023ರಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಆಸ್ತಿ
1413 ಕೋಟಿ ರೂಪಾಯಿ. ಎರಡನೇ ಸ್ಥಾನದಲ್ಲಿರೋರು ಗೌರಿಬಿದನೂರಿನ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾದ KH ಪುಟ್ಟಸ್ವಾಮಿ ಗೌಡ ಅವರು. ಪುಟ್ಟಸ್ವಾಮಿ ಗೌಡ ಅವರ ಒಟ್ಟು ಆಸ್ತಿಯ ಮೌಲ್ಯ 1267 ಕೋಟಿ ರೂಪಾಯಿ. ಇನ್ನು ಮೂರನೇ ಸ್ಥಾನದಲ್ಲಿ ಬರೋದು ಪ್ರಿಯಾ ಕೃಷ್ಣ ಅವರು. ಗೋವಿಂದರಾಜನಗರ ಕ್ಷೇತ್ರದಿಂದ ಆಯ್ಕೆಯಾಗಿರೋ ಕಾಂಗ್ರೆಸ್ ಶಾಸಕರು. ಇವರ ಆಸ್ತಿಯ ಒಟ್ಟು ಮೌಲ್ಯ 1156 ಕೋಟಿ. ನಾಲ್ಕನೇ ಸ್ಥಾನದಲ್ಲಿ ಬರೋರು ಬೈರತಿ ಸುರೇಶ್ ಅಂತ ಹೆಸರಾದ ಸುರೇಶ್ BS ಅವರು, ಹೆಬ್ಬಾಳ ಕ್ಷೇತ್ರದ ಶಾಸಕರು. ಇವರ ಒಟ್ಟು ಆಸ್ತಿಯ ಮೌಲ್ಯ 648 ಕೋಟಿ. ಐದನೇ ಸ್ಥಾನದಲ್ಲಿ ಕಾಂಗ್ರೆಸ್ಸಿನ ಶಾಂತಿನಗರದ ಶಾಸಕ NA ಹ್ಯಾರಿಸ್ ಅವರು. ಇವರ ಒಟ್ಟು ಆಸ್ತಿಯ ಬೆಲೆ 439 ಕೋಟಿ. ಆರನೇ ಸ್ಥಾನದಲ್ಲಿ HK ಸುರೇಶ್ ಅವರು, ಬೇಲೂರು ಕ್ಷೇತ್ರದ BJP ಶಾಸಕರು. ಇವರ ಒಟ್ಟು ಆಸ್ತಿಯ ಮೌಲ್ಯ 435 ಕೋಟಿ ರೂಪಾಯಿಗಳು. ಕಾಂಗ್ರೆಸ್ಸಿನ ಇನ್ನೊಬ್ಬರು ಹಿರಿಯ ಶಾಸಕರು RV ದೇಶಪಾಂಡೆಯವರು, ಹಳಿಯಾಳದಿಂದ ಆಯ್ಕೆಯಾದವರು. ಇವರ ಆಸ್ತಿಯ ಮೌಲ್ಯ 363 ಕೋಟಿ ರೂಪಾಯಿಗಳು. MR ಮಂಜುನಾಥ್ ಅವರು JDSನಿಂದ ಹನೂರು ಕ್ಷೇತ್ರದಿಂದ ಆಯ್ಕೆಯಾಗಿರೋರು. ಇವರ ಆಸ್ತಿಯ ಮೌಲ್ಯ 316 ಕೋಟಿ ರೂಪಾಯಿಗಳು. SN ಸುಬ್ಬಾರೆಡ್ಡಿಯವರು ಬಾಗೇಪಲ್ಲಿ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಸಕರಾಗಿರೋರು. ಇವರ ಆಸ್ತಿಯ ಮೌಲ್ಯ 313 ಕೋಟಿ. ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕ M ಕೃಷ್ಣಪ್ಪ ಅವರ ಆಸ್ತಿಯ ಮೌಲ್ಯ 296 ಕೋಟಿ. ಈ 10 ಜನ ನಮ್ಮ ಕರ್ನಾಟಕ ವಿಧಾನಸಭೆಯ ಟಾಪ್ 10 ಶ್ರೀಮಂತ ಶಾಸಕರು. ಕರ್ನಾಟಕ ವಿಧಾನಸಭೆಯ ನಂಬರ್ 1 ಶ್ರೀಮಂತ ಶಾಸಕರಾದ DK ಶಿವರ ವಿವರಗಳನ್ನು ನೋಡಿದ್ರೆ 2008ರಲ್ಲಿ DK ಶಿವಕುಮಾರ್ ಅವರು ಕನಕಪುರದಿಂದ ಸ್ಪರ್ಧಿಸಿದಾಗ ಅವ್ರ ಮೇಲೆ ಒಂದೇ ಒಂದು ಕೇಸ್ ಇರಲಿಲ್ಲ. ಆದರೆ 2023ರಲ್ಲಿ ಅವರು ಸಲ್ಲಿಸಿರೋ ಅಫಿಡವಿಟ್ನಲ್ಲಿ ಅವರ ಮೇಲೆ 19 ಕೇಸ್ಗಳಿವೆ. 2008ರಲ್ಲಿ DK ಶಿವಕುಮಾರ್ ಅವರ ಆಸ್ತಿ 75 ಕೋಟಿ ಇದ್ದರೆ ಸಾಲ 64 ಕೋಟಿ ರೂಪಾಯಿಗಳಷ್ಟಿತ್ತು. ಆದರೆ 2023ರ ಚುನಾವಣಾ ಅಫಿಡವಿಟ್ನಲ್ಲಿ ಆಸ್ತಿ 1413 ಕೋಟಿಯಾಗಿದ್ದರೆ ಸಾಲ 265 ಕೋಟಿ ರೂಗಳಲ್ಲೇ ಇದೆ. ಇನ್ನು ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ ಬಗ್ಗೆ ನೋಡಿದ್ರೆ 2018ರಿಂದ 2023ರವರೆಗೆ ಅವರು ಮಾಡಿರೋ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ನಂಬರ್ಸು ತುಂಬ ವಿಶೇಷ ಇದೆ. 2018-19ರಲ್ಲಿ ಇವರ ವಾರ್ಷಿಕ ಆದಾಯ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಪ್ರಕಾರ ಕೇವಲ 3 ಕೋಟಿ ಇತ್ತು. 2019-20ರಲ್ಲಿ ಇವರ ಆದಾಯ 3 ಕೋಟಿಯಿಂದ 62 ಲಕ್ಷಕ್ಕೆ ಇಳಿಯಿತು. 2020-21ರಲ್ಲಿ ಇವರ ಆದಾಯ ಮತ್ತೆ 31 ಕೋಟಿ ರೂಪಾಯಿಗಳಿಗೆ ಜಂಪ್ ಆಯಿತು. 2022 ಮತ್ತು 23ರಲ್ಲಿ ಅದು ಮತ್ತೆ 14 ಕೋಟಿಗೆ ಇಳಿಯಿತು. ಇದು ಪ್ರತಿ ವರ್ಷ DK ಶಿವಕುಮಾರ್ ಅವರ ಆದಾಯ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋ ಆಧಾರದ ಮೇಲೆ. ಇನ್ನು ನಮ್ಮ ರಾಜ್ಯದ ಎರಡನೇ ಶ್ರೀಮಂತ ಶಾಸಕ KH ಪುಟ್ಟಸ್ವಾಮಿ ಅವರು. ಇವರ ವಿವರಗಳನ್ನು ನೋಡೋದಾದರೆ 2023ರ ಚುನಾವಣೆ ಸಂದರ್ಭದಲ್ಲಿ ಇವರು 1267 ಕೋಟಿ ರೂಪಾಯಿಗಳ ಒಡೆಯರು. ಈ ಪುಟ್ಟಸ್ವಾಮಿ ಅವರಿಗೆ ಒಂದೇ ಒಂದು ನಯಾ ಪೈಸೆನೂ ಸಾಲ ಇರಲಿಲ್ಲ. BCom ಓದಿರೋ ಗೌರಿಬಿದನೂರು ಕ್ಷೇತ್ರದ ಇಂಡಿಪೆಂಡೆಂಟ್ ಆಗಿ ಆಯ್ಕೆಯಾಗಿರೋ ಪುಟ್ಟಸ್ವಾಮಿಯವರು ದೇಶದ ಎರಡನೇ ಅತಿ ಶ್ರೀಮಂತ ಶಾಸಕ. 2017ರಿಂದ 2022ರವರೆಗೆ ಇವರು ಸಲ್ಲಿಸಿರೋ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಪ್ರಕಾರ ಇವರ ವಾರ್ಷಿಕ ಆದಾಯ ಸರಾಸರಿ ಸುಮಾರು 6 ಕೋಟಿ ರೂಪಾಯಿಗಳು. ಇನ್ನು ನಮ್ಮ ಟಾಪ್ 10 ಶ್ರೀಮಂತ ಶಾಸಕರ ಲಿಸ್ಟ್ನಲ್ಲಿ ಬರೋ ಇಬ್ಬರು ಪ್ರಿಯಾ ಕೃಷ್ಣ ಮತ್ತು M ಕೃಷ್ಣಪ್ಪ ಅವರು. ಇವರಿಬ್ಬರು ಅಪ್ಪ ಮಗ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. 2018ರಲ್ಲಿ ಮಗ ಪ್ರಿಯಾ ಕೃಷ್ಣ ಅವರ ಆಸ್ತಿ 770 ಕೋಟಿಗಳಾಗಿದ್ದರೆ ಸಾಲ ಕೂಡ 734 ಕೋಟಿಗಳಷ್ಟಿತ್ತು. ಅಂದರೆ ಎಷ್ಟು ಆಸ್ತಿ ಇತ್ತು ಆಲ್ಮೋಸ್ಟ್ ಅಷ್ಟೇ ಸಾಲನೂ ಪ್ರಿಯಾ ಕೃಷ್ಣ ಅವರಿಗಿತ್ತು. ಆದರೆ 2023ರಲ್ಲಿ ಅವರ ಆಸ್ತಿ 1156 ಕೋಟಿಗೆ ಏರಿಕೆಯಾಗಿದ್ದರೆ ಸಾಲ ಮಾತ್ರ 881 ಕೋಟಿಗಳಷ್ಟೇ ಇದೆ. 2008ರಲ್ಲಿ ಪ್ರಿಯಾ ಕೃಷ್ಣ ಅವರ ತಂದೆ M ಕೃಷ್ಣಪ್ಪ ಅವರ ಆಸ್ತಿ ಎಷ್ಟಿತ್ತು ಅಂತ ನೋಡೋದಾದರೆ 129 ಕೋಟಿಗಳು.
ಆದರೆ ಸಾಲ 69 ಕೋಟಿಗಳಾಗಿತ್ತು. 2023ರಲ್ಲಿ ಎಂ ಕೃಷ್ಣಪ್ಪ ಅವರ ಆಸ್ತಿ 296 ಕೋಟಿಗಳಿಗೆ ಏರಿಕೆಯಾದರೆ ಸಾಲ ಮಾತ್ರ 77 ಕೋಟಿಗಳಷ್ಟೇ ಇದೆ. ಇವೆಲ್ಲ ಕೆಲವು ಸ್ಯಾಂಪಲ್ಗಳಷ್ಟೇ. ಶಾಸಕರು ಆಸ್ತಿ ಮಾಡುವಲ್ಲಿ ಕಾನೂನುಬದ್ಧ ಮಾರ್ಗಗಳು ಇದೆ, ಅಕ್ರಮ ಮಾರ್ಗಗಳ ಆರೋಪಗಳು ಇವೆ. ಕೆಲವು ಶಾಸಕರು ಶ್ರೀಮಂತರಾಗಿರೋದಕ್ಕೆ ಹಲವು ನಿಜವಾದ ಕಾರಣಗಳು ಕೂಡ ಇರುತ್ತವೆ. ರಾಜಕೀಯಕ್ಕೆ ಬರೋ ಮೊದಲೇ ಶ್ರೀಮಂತರಾಗಿರೋರು ಕೆಲವರು. ಅಂದರೆ ಭಾರತದಲ್ಲಿ ಅನೇಕ ರಾಜಕಾರಣಿಗಳು ರಾಜಕಾರಣಕ್ಕೆ ಬರೋ ಮೊದಲೇ ಶ್ರೀಮಂತರಾಗಿರ್ತಾರೆ. ಅಂದರೆ ಅವರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರ್ಬೋದು, ಆಸ್ಪತ್ರೆಗಳನ್ನ ನಡೆಸ್ತಾ ಇರ್ಬೋದು, ರಿಯಲ್ ಎಸ್ಟೇಟ್ಗಳನ್ನ ನಡೆಸ್ತಾ ಇರ್ಬೋದು, ಹೋಟೆಲ್ ಉದ್ಯಮ ನಡೆಸ್ತಾ ಇರ್ಬೋದು, ಕಾರ್ಖಾನೆಗಳು, ಕೈಗಾರಿಕೆಗಳು, ಈ ಥರ ಬೇರೆ ಬೇರೆ ಮೂಲಗಳಿಂದ ತುಂಬ ಸಂಪತ್ತು ಹೊಂದಿರೋರು ಇರ್ತಾರೆ. ಇನ್ನೂ ಒಂದಷ್ಟು ಜನ ಕೃಷಿ ಸಂಪತ್ತು ಹೊಂದಿರೋರು ಇರ್ಬೋದು. ಅಂದರೆ ಸಾವಿರಾರು ಎಕರೆ ಕೃಷಿ ಭೂಮಿ ಹೊಂದಿರೋರು. ಅವರಿಗೆ ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಕುಟುಂಬದ ಉದ್ಯಮ ಇರುತ್ತೆ, ಸಾಕಷ್ಟು ಜಮೀನು ಇರುತ್ತೆ, ಕಂಪನಿಗಳ ಶೇರ್ ಇರುತ್ತೆ. ಹೀಗಾಗಿ ಅವರ ಆಸ್ತಿಯ ಮೌಲ್ಯ ನೂರಾರು ಕೋಟಿ ರೂಪಾಯಿಗಳನ್ನು ತಲುಪಿರುತ್ತೆ. ಇನ್ನು ಕೆಲವರು ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರೋರು ಇರ್ತಾರೆ. ಅದು ಶೇರ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್ಗಳಿರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಿರ್ಬೋದು, ವಾಣಿಜ್ಯ ಕಟ್ಟಡಗಳಲ್ಲಿರ್ಬೋದು. ಇದೆಲ್ಲದರ ಮೌಲ್ಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ. ಇನ್ನೊಂದು ವಿಚಾರ, ಜಮೀನಿನ ಬೆಲೆ ಏರಿಕೆ. ಅಂದರೆ ನಗರದ ಔಟ್ಸ್ಕರ್ಟ್ಸ್ಗಳಲ್ಲಿ ಎಷ್ಟೋ ಜನಕ್ಕೆ ಜಮೀನಿರುತ್ತೆ. ಅದು 5 ವರ್ಷದ ನಂತರನೋ 10 ವರ್ಷದ ನಂತರನೋ ರೇಟ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಏನೋ ಮೆಟ್ರೋ ಸ್ಟೇಷನ್ ಬಂದಿರ್ಬೋದು, ಒಂದು ಏರ್ಪೋರ್ಟ್ ಬಂದಿರ್ಬೋದು, ಅಥವಾ IT ಪಾರ್ಕ್ ಬಂದಿರ್ಬೋದು. ಹೀಗೆ ನಾನಾ ಕಾರಣಗಳಿಗೆ ಆ ಜಮೀನಿನ ಮೌಲ್ಯ ಹೆಚ್ಚಾದಾಗಲೂ ಅವರ ಆಸ್ತಿ ಪಾಸ್ತಿಯ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ. ಇದರ ಜೊತೆಗೆ ರಾಜಕಾರಣಿಗಳಾದಾಗ, MLAಗಳಾದಾಗ ಅವರಿಗೆ ಹಲವಾರು ಸಂಪರ್ಕಗಳು ಸಿಗುತ್ತೆ. ಅದು ಉದ್ಯಮಿಗಳ ಜೊತೆನ ಸಂಪರ್ಕ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದ ಅಧಿಕಾರಿಗಳ ಜೊತೆ ಇರ್ಬೋದು, ಹೂಡಿಕೆದಾರರ ಜೊತೆಗೆ ಇರ್ಬೋದು, ಬ್ಯಾಂಕ್ಗಳ ಜೊತೆಗೆ ಸಂಪರ್ಕ ಇರ್ಬೋದು. ಈ ಸಂಪರ್ಕಗಳಿಂದ ಕೆಲವರು ಕಾನೂನುಬದ್ಧ ರೀತಿಯಲ್ಲಿ ಇನ್ಕಮನ್ನು ಜಾಸ್ತಿ ಮಾಡ್ಕೋಬೋದು. ಬಟ್ ಇನ್ನು ಕೆಲವರು ಇದರಿಂದ ಖಾಸಗಿ ಲಾಭ ಪಡೆಯೋದು ಇದೆ. ಭಾರತದಲ್ಲಿ ಅನೇಕ ಪಕ್ಷಗಳ, ಅನೇಕ ರಾಜಕಾರಣಿಗಳ ಬಗ್ಗೆ ಈ ರೀತಿ ಆರೋಪಗಳು ಬಂದಿರೋದನ್ನು ನೀವು ಕೇಳಿರ್ತೀರ. ಇನ್ನು ಪರವಾನಗಿಯಲ್ಲಿ ಲಂಚ, ಟೆಂಡರ್ನಲ್ಲಿ ಲಂಚ, ವರ್ಗಾವಣೆಯಲ್ಲಿ ಲಂಚ, ಬೇರೆ ಬೇರೆ ವಿಷಯಗಳಿಗೆ ಪರ್ಮಿಷನ್ ಕೊಡೋದಕ್ಕೆ ಲಂಚ, ಈ ಥರ ರಾಜಕಾರಣಿಗಳ ಮೇಲಿರೋ ದೊಡ್ಡ ಆರೋಪ ನೂರಾರು ಇರುತ್ತೆ. ಇನ್ನು ಬೇರೆಯವರ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡ್ಕೊಳ್ಳೋರು ಭಾಳ ಜನ ಇದ್ದಾರೆ. ಇದನ್ನು ತಡೆಯೋದಕ್ಕೆ ಭಾರತದಲ್ಲಿ ಬೇನಾಮಿ ವ್ಯವಹಾರ ನಿಷೇಧ ಕಾಯ್ದೆ ಇದೆ. ಇದ್ರ ಹೊರತಾಗಿ ತಮ್ಮ ಹೆಸರಲ್ಲೇ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಪಾಸ್ತಿ ಮಾಡಿಕೊಂಡು ಲೋಕಾಯುಕ್ತ ಅಥವಾ ED ರೇಡ್ಗಳು ರಾಜಕಾರಣಿಗಳ ಮೇಲೆ ಆಗ್ತಾ ಇರೋದು ನೀವು ನೋಡಿರ್ತೀರ. ಕೊನೆಗೂ ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾ ಇದ್ದರೆ ಬಡವರು ಬಡವರಾಗಿ ಉಳಿತಾ ಇದ್ದಾರೆ. ಎಲ್ಲ ಶಾಸಕರು ಕರಪ್ಟ್ ಅಲ್ಲೇ ಇದ್ದರೂ ರಾಜಕೀಯದಲ್ಲಿ ಕರಪ್ಷನ್ ಅನ್ನೋದು ಮಿತಿ ಮೀರಿ ಹೋಗ್ತಿದೆಯಾ? ಒಂದು ವೇಳೆ ಶಾಸಕರಾದವ್ರಿಗೆ ಸಂಬಳನೇ ಇಲ್ಲ, ಇದು ನಿಜವಾದ ಜನಸೇವೆ ಅಂತ ಮಾಡಿದ್ರೆ ಹೇಗೆ? ಅಥವಾ ಎಲ್ಲ ಕ್ಷೇತ್ರದವರ ಥರ ಇವ್ರಿಗೂ ಸಂಬಳ ನೀಡಬೇಕಾದ ಅನಿವಾರ್ಯತೆ ಇದೆಯಾ? ಈ ಶ್ರೀಮಂತ ಶಾಸಕರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಯಾವ ಥರದ ಸುದ್ದಿಗಳನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ತಿಳಿಸಿ. ಈ ವಿಡಿಯೋಗಳನ್ನು ಇಂಪ್ರೂವ್ ಮಾಡೋದಕ್ಕೆ, ಹೊಸ ಸುದ್ದಿಗಳನ್ನು ಹೆಕ್ಕಿ ತರೋದಕ್ಕೆ ನಮ್ಮ ಟೀಮ್ ಕೆಲಸ ಮಾಡ್ತಾನೇ ಇದೆ. ನೋಡಿ, ಸಪೋರ್ಟ್ ಮಾಡಿ ಕರೆಂಟ್ ಕನ್ನಡ.